ಹಾಯ್ ಎಲ್ಲರಿಗೂ. ಇವತ್ತು ಮಳೆಗಾಲದಲ್ಲಷ್ಟೇ ಸಿಗೋ ಕಳಲೆ ಸಾಂಬಾರನ್ನ ಮಾಡೋಣ. ಮೊದಲಿಗೆ ಇದನ್ನ ಈ ತರ ಕಟ್ ಮಾಡಿ 3 ದಿನ ನೆನೆಸ್ಬೇಕು, ನೀರನ್ನ ಚೇಂಜ್ ಮಾಡ್ತಾ. ಹಾಗೆಯೇ ಬೇಯಿಸ್ಕೊಂಡು ಅದಕ್ಕೆ ಒಂದು 5 ವಿಸಿಲ್ ಹಾಕ್ಸ್ಕೊಂಡಿರೋ ಹೆಸರು ಕಾಳನ್ನ ಸೇರಿಸ್ಕೋಬೇಕು. ನಂತರ ಮಸಾಲೆಗೆ ಒಂದು 3 ಸ್ಪೂನ್ ಕೊತ್ತಂಬರಿ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನ್ ಜೀರಿಗೆ, ಇಂಗು ಮತ್ತೆ ಜೀರಿಗೆ ಸ್ವಲ್ಪ ಜಾಸ್ತಿ ಆದ್ರೂ ತೊಂದರೆ ಇಲ್ಲ, ಹಾಕೊಳ್ಬಹುದು. ಹಾಗೆಯೇ 1 ಸ್ಪೂನ್ ಉದ್ದಿನ ಬೇಳೆ, ಐದರಿಂದ 6 ಒಣಮೆಣಸು, ಸ್ವಲ್ಪ ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕೊಳ್ಬಹುದು. ಇವಾಗ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಮೆಂತೆ ಒಂದ್ ಸ್ವಲ್ಪ. ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಹಾಗೆಯೇ ಹುರ್ಕೊಂಡಿರೋ ಮಿಶ್ರಣನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡು ಹಾಗೆಯೇ ಹುಣಸೆ ಹಣ್ಣನ್ನು ಹಾಕೊಳ್ಬೇಕು. ರುಬ್ಬಿಕೊಂಡು ಇವಾಗ ಬೇಯಿಸ್ಕೊಂಡಿರೋ ಕಳಲೆಗೆ ಮಸಾಲೆನ ಸೇರಿಸ್ಕೊಳ್ಳೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುದಿಸ್ಕೊಂಡ್ರೆ ರುಚಿಯಾಗಿರೋ ಕಳಲೆ ಸಾಂಬಾರ್ ರೆಡಿ. ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.